ಸರಿ ಮಾಡಕತ್ತಿಪ್ಪ. ಅದನ್ನ ಲೆಕ್ಕ ಮಾಡಕತ್ತಿದ್ರಿ ಯಾವ್ದಂದ್ರೆ ಅದೇ ಯಾವುದು? ಅದೇ ರೀ, ಆ ಡೌಣಗಿರಿಂದ ಒಂದು ಲಾರಿ ಜೋಳ ತರಿಸಿ ಆ ಒಡಿಬಿ ಗಂಗಾಧರ ಕೊಟ್ಟಿಲ್ಲನ್ರಿ, ಅವನ ಲೆಕ್ಕ ಬರಕತ್ತಿಲ್ರಿ. ಲೇವೇಕಿ ಸ್ವಲ್ಪ ಸಾವಕಾಶ ಮಾತನಾಡು, ಮುದುಕಾದ ಬದ್ದಿ ಬರಲಿ ನೋಡು. ಹೌದು 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 ಹೌದು. ಏನ್ ಹೌದು? ಇರಲಿ, ಆ ಗಣಪನ ಲೆಕ್ಕ ನೋಡು. ಅವನ ತೆಗೆದುಕೊಂಡು ಹೋದ ಅಸಲಿಗೆ ಬಡ್ಡಿ ಎಷ್ಟಾಗುತ್ತದೆ ಎಂದು ಲೆಕ್ಕ ಮಾಡು. ಆ ಬಡ್ಡಿಯನ್ನು ಅಸಲಿಗೆ ಸೇರಿಸಿ 2 ವರ್ಷಕ್ಕೆ ಎಷ್ಟಾಗುತ್ತದೆ ಗಣಪನ ಹಬ್ಬನ ಬಹಳ ದೂರ ಈಗ ಯಾಕೆ ಲೆಕ್ಕ ಮಾಡ್ತದ? ತಿಳಿತು ಬಿಡ್ರಿ. ಯಾಕಂದ್ರ ಚಕ್ರ ಬಡ್ಡಿ ಮಾವು ಬಡ್ಡಿ ಸೇರಿ ಲೆಕ್ಕ ಬರಿ ಅನ್ನಕತ್ತೀರಿ, ಅದಲ್ಲ ನೀವು? ಅದನ್ನೇ ಮಾಡು. ಆಯ್ತು ಬಿಡಿ, ಅದನ್ನ ಮಾಡ್ತೀವಿ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ಕಾರ ಬರಬೇಕು. ಮ್ಯಾನೇಜರ್ ಕುಳಿತುಕೊಳ್ಳಿ. ಎಲ್ಲಿ ಕುಂದ್ರವ? ಹೇಗೆ ನಡೆದಿದೆ ನಮ್ಮ ಫ್ಯಾಕ್ಟರಿಯ ಕೆಲಸ? ಸರಿಯಾಗಿ ನಡೆದಿದೆ. ಆದರೂ ನೋಡಿ, ದಿನಕ್ಕೂ ಬೆಲೆ ಏರುತ್ತದೆ. ಇಂದಿನ ಬಜಾರದಲ್ಲಿ ಬಡವರ ಬದುಕಲು ಬಹಳ ಕಷ್ಟವಾಗಿದೆ. ಕಾರ್ಮಿಕರೆಲ್ಲ ಒಟ್ಟುಗೂಡಿ ಸಂಪು ಹೂಡಲು ನಿರ್ಧರಿಸಿದರು. ಸಮಾಧಾನ ಹೇಳಿ ಸಾಗಿಸಿಕೊಂಡು ಹೊರಟಿದ್ದೇನು. ಅಂದ ಹಾಗೆ ಇನ್ನೊಂದು ವಿಷಯ ಇನ್ಕಮ್ ಟ್ಯಾಕ್ಸ್ ಬಂದಿದ್ದಾರಂತೆ. ಬಹುಶಃ ಎಲ್ಲ ಲೆಕ್ಕ ಚೆಕ್ ಮಾಡಿದ್ರು ಮಾಡಬಹುದು. ಬರ್ತಾರೆ ಚೆಕ್ ಮಾಡಕ್ಕೆ. ಈಗ ಮುಗಳ ತಿಂಡಿ ಇದ್ದಾನೆ ಅವ್ರೆ, ಅಲ್ವಾ ಬಾಳೆ ಮಾಡಕಲ್ಲಿ ದುರ್ಗ್ ಬಿಡ್ತಾನೆ ಅವ್ರಿಗೆ. ನೋಡಿ ಮ್ಯಾನೇಜರ್, ಕಾರ್ಮಿಕರ ಕತ್ತಿಯಂತೆ ದುಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಏನು ಶ್ರೀಮಂತರೇ ಚಾಣಾಕ್ಷರಾದ ನಿಮ್ಮನ್ನು ಕಾರ್ಮಿಕರ ಬೆದರಿಕೆ ಹೆದರಿ ನೀವೇನಾದ್ರೂ ಬೋನಸ್ ತುತ್ತು ಬತ್ತಿನ ಕೊಡಲು ಒಪ್ಪಿಕೊಂಡರೆ ಬಾಯಿ ಮಾತ್ರದಲ್ಲಿ ಅವರು ಉಪಚಾರ ಮಾಡಬೇಕು, ತಿಳಿದೆ? ಏನು ಶ್ರೀಮಂತರೇ ಚಾಣಾಕ್ಷರಾದ ನನಗೆ ಹೇಳಿಕೊಡಬೇಕೆ? ಕಾರ್ಮಿಕರ ಕೈವಾಡಕ್ಕೆ ಕುಡಿಯುವ ಕರ್ತಹೀನ ನಾನೆಂದು ಭಾವಿಸಬೇಡಿ. ಅಂದ ಹಾಗೆ ಮಂಜುಳಾ, ಇನ್ಕಮ್ ಟ್ಯಾಕ್ಸ್ ಆಫೀಸರು ಬಂದಿದ್ದಾರಂತೆ. ಐಬಿಯಿಂದ ಫ್ಯಾಕ್ಟರಿಗೆ ಫೋನ್ ಮಾಡಿದ್ರು. ಬಹುಶಃ ಎಲ್ಲ ಲೆಕ್ಕ ಚೆಕ್ ಮಾಡಿದ್ರು ಮಾಡಬಹುದು. ಅವ್ ಎಷ್ಟು ಸಲ ಹೇಳ್ಬೇಕು ಅವಾಗ ಒಳ್ಳ ಎದೆ ಬರ್ತಾನೆ ಅಂತ ಅವಾಗ ಗೆಣಸ್ಕೆ ಲೆಕ್ಕ ಹಾಕ್ತಾನೆ ಚೆಕ್ ಮಾಡ್ಬೇಡ ಅಂತ ಹೇಳುವ ಸುಲತ ಆಗ್ತುವಂತ ನೋಡವ. ಯಾರು ಬೇಕಾಗಿತ್ತು ನಿಮಗೆ? ನಿಮ್ಮಪ್ಪ? ಅಯ್ಯೋ, ಇನ್ನು ಗೊತ್ತಿಲ್ಲ ನಿಮ್ಮಪ್ಪ. ಈಗ ಹಳೆ ಮನೆ ಕೆಡವಕ್ ಹೋಗ್ಯಾನವ. ನಮ್ಮಪ್ಪ ಹಳೆ ಮನೆ ಕೆಡವಕ್ ಹೋಗ್ತಾನ? ಹೌದು. ಮೊದಲು ಏನಾರ ಮನ ಹಿಡಿಯಕ್ ಹೋಗಿದ್ರಿ ನೀವು? ನಮ್ಮ ಅಪ್ಪನ ಏನಂತ ತಿಳ್ಕೊಂಡಿ? ಅಲ್ರಿ, ಮೊದಲು ಏನ್ರ ಮನ ಹಿಡಿಯಕ್ ಹೋಗಿದ್ರಿ ನೀವು? ಯಾಕ? ಹಿಂಗಾಸಿ ಬಿಡಬರ್ರಿ, ಅಷ್ಟೇ ಇಲ್ಲೇ ಬಂದ್ರಿ ನೀವು. ಬಾರೈತಲೇ ನಿಂದು. ನಮ್ಮ ಅಪ್ಪನಿಗೆ ಹೇಳಿ ನಿನಗೆ ಮಾಡಿಸ್ಲಿಲ್ಲ. ಯವ್ವ ಬರ್ತಾನಿಲ್ಲ, ಹಳೆ ಮನೆ ಕೆಡವಕ್ ಹೋಗ್ಯಾನ, ಬರ್ತಾನ. ಸ್ವಲ್ಪ ನಿಂದ್ರಿ, ಅವ ಕಳಿಸ್ತಾನೆ. ಹಳೆ ಮನೆ ಅಲ್ಲ, ನಿನ್ನ ಮನೆ ಕೆಡಿಸ್ತೀನಿ. ತೆಗೆದುಕೊಳ್ಳಿ ಇದು ಹಣವನ್ನು. ಲಂಚ ಪಿಸಾಚರಿಗೆ ಈ ಹಣವನ್ನು ಮುಟ್ಟಿಸಿ ಅವರನ್ನು ಕಳಿಸಿಬಿಡಿ. ಸಾಕು ಸಾಕು ಶ್ರೀಮಂತರೇ, ನಾನಿನ್ನೆ ಬರುತ್ತೇನೆ. ಅಪ್ಪಾಜಿ, ಅಪ್ಪಾಜಿ, ಆ ಮ್ಯಾನೇಜರ್ ಕೈಲಿ ಅಷ್ಟೊಂದು ಹಣ ಯಾಕೆ ಕೊಟ್ಟೆ? ಅದೇ ನೋಡಮ್ಮ, ಆ ಲಂಚ ಪಿಸಾಚಾರಿ ಬಂದಿದ್ದಾನಂತೆ.
ಅವನ ಬಾಯಿಗೆ ತುರುಕಿ ಬಾಯಿ ಎಂದು ಕೊಟ್ಟು ಕಳಿಸಿದ್ದೇನೆ. ಅಪ್ಪಾಜಿ ಆಫೀಸರ್ ಆದ್ರೆ ಅವನಾಗಿರ್ತಾನೆ ಅಂದಾಗ ಹಣವನ್ನ ನಾವೇ ಕೊಡ್ಬೇಕು. ಅವನಿನ್ನು ದುಡಿದು ಕೊಟ್ಟಿದ್ದಾನೇನು ನಮಗೆ? ಹಾಗಲ್ಲಮ್ಮ, ಈ ಅವರದಲ್ಲಿ ಏನಾದ್ರೂ ನಿನ್ಗೆ ತಿಳುವಳಿಕೆ ಬಹಳ ಕಡಿಮೆ. ಈಗ ನೋಡು, ಅವರೇನಾದ್ರೂ ಈ ಅವರದಲ್ಲಿ ಅವರೇನಾದ್ರೂ ಚೆಕ್ ಮಾಡಿದರೆ ಇದರ ಎಡಪಟ್ಟು ಹಣ ನಾವು ತುಂಬಬೇಕಾಗುತ್ತದಮ್ಮ, ನಾವು ತುಂಬಬೇಕಾಗುತ್ತದೆ. ಓಹೋ, ಈಗ ತಿಳಿತಪ್ಪ ನಿಮ್ಮ ಲಾಭ ಕಾರ್ಯ ಎಂಥದ್ದು ಅಂತ. ಸರ್ಕಾರಕ್ಕೆ ತಿಳಿಯದೆ ಸರ್ಕಾರ ಕಣ್ಣಕ್ಕೆ ಮಣ್ಣೆರಚಿ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣುಗ್ಗಿದ್ದು ಅಲ್ಲದೆ ಸರ್ಕಾರಕ್ಕೆ ದ್ರೋಹ ಮಾಡಬಾರದು ಅಂತ ಅಂದುಕೊಂಡ ನಿಷ್ಠಾವಂತ ಅಧಿಕಾರಿಗಳನ್ನ ಕನಿಷ್ಠರನ್ನಾಗಿ ಮಾಡುದು ಇದೇ ಹಣ ಅಲ್ವೇನಪ್ಪ? ಹೌದಮ್ಮ, ಹಣ ಹೊಂದಿದ್ದರೆ ಎಲ್ಲ ಅಧಿಕಾರಿಗಳು ನಮ್ಮ ಕೈಗೊಂಡಂತೆ ಉಳಿಸಿಕೊಳ್ಳಬಹುದು. ಹೌದಪ್ಪ, ಸರಿಯಾಗಿ ಹೇಳಿದೆ. ಅವ್ರು ಕುಣಿದೇ ಇದ್ರೂ ಪರವಾಗಿಲ್ಲ, ಆದ್ರೆ ನೀನು ಕುಣಿಸ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ನೀವು ಹಣವಂತವರು, ವಿದ್ಯಾವಂತರು, ಮೇಲಾಗಿ ಅಧಿಕಾರದಂತವರು. ಹಣಕ್ಕೆ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡದೆ ಧರ್ಮದಿಂದ ಬದುಕುವರನ್ನ ಕನಿಷ್ಠರನ್ನಾಗಿ ಮನೆಗೆ ಕಳಿಸೋದಕ್ಕಾಗಿ ಮಿನಿಸ್ಟರ್ ಕೂಡ ವಸೂಲಿ ಹಚ್ಚುತ್ತೀರಿ ಅಲ್ವೇನಪ್ಪ? ಹೌದಮ್ಮ, ಹಾಗೆ ಮಾಡಲೇಬೇಕು, ಅಂದ್ರೆ ನಮ್ಮ ಆಟ ಸಾಗುವುದು. ಸಾಗ್ಸಪ್ಪ, ನಿನ್ನ ಆಟವನ್ನ ಚೆನ್ನಾಗಿ ಸಾಗಿಸು. ಕೊನೆಗಿಂದ ಸಾಗುವೆ ನರಕಕ್ಕೆ ದಾರಿಯಾಗಿ. ಹೌದಪ್ಪ, ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಹೆದರುವ ಹೆಣ್ಣಲ್ಲ ಇವಳು. ನನಗೂ ಕೂಡ ಪ್ರಪಂಚದ ಜ್ಞಾನ ಅನ್ನೋದಿದೆ. ಯಾರಿಗೋಸ್ಕರ, ಯಾರ ಸುಖಕ್ಕೋಸ್ಕರ ಈ ಅನ್ಯಾಯದ ಸಂಪಾದನೆ? ಹುಟ್ಟಿದ ಜೀವ ಸತ್ತು ಹೋಗುವವರೆಗೂ ನನ್ನ ಮಗಳನ್ನು ಸುಖವಾಗಿಡಬೇಕೆಂದು ನನ್ನ ಬಳ್ಳಿ ಅರಳಿ ಒಂದೇ ಒಂದು ಹೂವೆಂದರೆ ನನ್ನ ಮುತ್ತಿನ ಮಗಳು ಮಂಜುಳ. ಮಂಜುಳ, ನಿನ್ನ ಸುಖವಾಗಿಡಬೇಕೆಂಬುದೇ ನನ್ನ ಆಸೆ ಕಣಮ್ಮ. ಏನಪ್ಪ, ನಿನ್ನ ಮಗಳನ್ನ ಸುಖವಾಗಿಡೋಕ್ಕೋಸ್ಕರ ಬಡವರ ಗೋಣನ ಮುರಿತಾ ಇದೆಯಲ್ಲ, ಏನು ಮಾತಾಡ್ತಿದ್ದೀಯಪ್ಪ ನೀನು? ಬಡವರ ಗೋಣ ಮುರಿದು ಗಳಿಸಿದ ಸಂಪಾದನೆಯಿಂದ ನಾನು ಸುಖವಾಗಿರ್ತೀನ? ಇಲ್ಲಪ್ಪ ಇಲ್ಲ. ಕೂಲಿ ನಾಲಿ ಮಾಡಿದ್ರೂ ಪರವಾಗಿಲ್ಲ, ಅಲ್ಲಿ ನೆಮ್ಮದಿಯ ಬಾಳನ್ನ ಕಾಣಬಹುದು. ನಾನು ಯಾರಿಗೆ ಅನ್ಯಾಯ ಮಾಡಿಲ್ಲ, ಕಷ್ಟಪಟ್ಟು ಸಂಪಾದಿಸಿದ್ದೀನಮ್ಮ. ನಾನು ಕಷ್ಟಪಟ್ಟು ಸಂಪಾದಿಸಿದ್ದೇನೆ. ಕಷ್ಟಪಟ್ಟು ಹಣ ಸಂಪಾದಿಸಿದೆ. ಹಾಗಾದ್ರೆ ಹೇಳ್ತೀನಿ ಕೇಳು, ಈ ಊರಿನ ಭೀಮಣ್ಣನ ಹೊಲವನ್ನ 5,000 ರೂಪಾಯಿ ಅಂತ ನೀನು ಬರೆಸ್ಕೊಂಡೆ. ಆದ್ರೆ ಮಾಡಿದ್ದೇನು? ಅದ್ರ ಬದಲಾಗಿ 50,000 ರೂಪಾಯಿ ಅಂತ. ಅದನ್ನ ನಿಂಗು 100 ಕೊಡ್ಬಿಟ್ಟಲ್ಲ, ಇದ್ಯಾವ ನ್ಯಾಯವಪ್ಪ? ಮಾಡ್ತೀವಿಯಲ್ಲ ನೋಡು ಮಂಜುಳ, ನನಗಾದ್ರೆ ಯಾರಿದ್ದಾರಮ್ಮ? ನನ್ನ ಮಗಳ ಮಹಾರಾಣಿ ಅಂತ ಮೆರೆಯಬೇಕು ಎಂದು ನನ್ನ ಮಗಬೇಕೆಂಬುದೇ ನಮ್ಮ ಹಿರಿಯರ ಆಸೆ ಕಣಮ್ಮ, ನಮ್ಮ ಹಿರಿಯರ ಆಸೆ. ಅಪ್ಪ, ನೀನು ಕಷ್ಟಪಟ್ಟು ಗಳಿಸಿದ್ರೆ ಅದನ್ನ ಒಪ್ಪಿಕೊಳ್ಬಹುದಾಗಿತ್ತು. ಆದ್ರೆ ಮತ್ತಪ್ಪ ಬಡವರ ಕೂಲಿ ನಾಲಿ ಮಾಡಿ ಸಂಪಾದಿಸಿದನ್ನ, ಅದರಲ್ಲಿ ಬಡವರ ರಕ್ತವನ್ನು ಸುರಿಸಿ ಕಟ್ಟಿಸಿದ ಈ ಸಿರಿತನದ ಮಹಲ್ನಲ್ಲಿ ಬಾಳೋದಕ್ಕಿಂತ ಗುಡಿಸಲಲ್ಲಿ ನೆಮ್ಮದಿಯಾಗಿ ಬದುಕಬಹುದಪ್ಪ. ಮೇಲಾಗಿ ಬಡವರು ಕಷ್ಟಪಟ್ಟು ದುಡಿದದ್ದನ್ನ ನಮ್ಮ ಹಿತಕ್ಕಾಗಿ ಬಳಸಿಕೊಂಡಿದ್ದೆ. ಆದ್ರೆ ಕೊನೆಗೆ ಒಂದಲ್ಲ ಒಂದು ದಿನ ಅದೇ ಬಡವರು ಉಸಿರಿಂದ ಉಸಿರು ಹಾಕಿದ್ದೆ. ಆದ್ರೆ ನಂದಿ ಹೋಗುವುದಪ್ಪ ನಮ್ಮ ವಂಶದ ಜ್ಯೋತಿ. ಇನ್ನಾದ್ರೂ ನಿಮ್ಮ ಮನವನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಒಳ್ಳೆಯದಪ್ಪ. ನಿಮ್ಮಿಂದಲ ತತ್ವೋಪದೇಶ ಹೇಳಿಸಿಕೊಳ್ಳಬೇಕೆಂದು ನಾನು ನಿನ್ನ ವಿದ್ಯಾರ್ಥನಾಗಿ ಮಾಡಿಲ್ಲ ಮಂಜುಳ. ಮಂಜುಳ, ತಂದೆಗೆ ಬುದ್ಧಿ ಹೇಳುವ ಮಕ್ಕಳು ಎಂದಿಗೂ ಸವಾಸ ಆಗಬಾರ್ದಮ್ಮ, ಆಗಬಾರ್ದು. ಆಯ್ತಪ್ಪ, ಆದ್ರೆ ಬಡವರಿಗೆ ಇಷ್ಟೊಂದು ಅನ್ಯಾಯದಿಂದ ಗಳಿಸಿದ ನೀನು ತೋಡಿದ ಬಾವಿ ಅಂತ ಉಪ್ಪು ನೀರು ಕುಡಿಲಿಕ್ಕೆ ನನಗೂ ಸಾಧ್ಯವಿಲ್ಲ. ಹಾಗಾದ್ರೆ ಕೊನೆಯದಾಗಿ ನಿಮಗೊಂದು ಮಾತು ಕೇಳ್ತೀನಿ. ನಿಮಗೆ ನಾನು ಹೆಚ್ಚು ಅಥವಾ ನೀವು ಕೂಡಿಟ್ಟಿರುವ ಹಣ ಹೆಚ್ಚು? ಮಂಜುಳ, ನನಗೆ ನೀನು ಮುಖ್ಯ, ಹಣವು ಪ್ರಾಮುಖ್ಯ. ಹೌದಾ? ಹಾಗಾದ್ರೆ ಈ ಎಲ್ಲ ಸಿರಿ ಸಂಪತ್ತಿಗೂ ನನ್ನ ವಸೂಲಿಗೆ ಹಚ್ಚಿದ್ದೀರಿ ಅಲ್ವೇನಪ್ಪ? ಯಾರಮ್ಮ? ಹಾಗಾದ್ರೆ ಈ ಎಲ್ಲಾ ಸಿರಿತನಕ್ಕೂ ನಾನೇ ಮಹಾರಾಣಿ, ನಾನೇ ಒಡೆಯಳಲ್ಲವೇನಪ್ಪ? ಅಲ್ಲವೆಂದರೆ ಯಾರಮ್ಮ? ಸರಿ, ಹಾಗಾದ್ರೆ ಈ ಆಸ್ತಿ ಅಂತಸ್ತೆಲ್ಲ ಅನಾಥಾಶ್ರಮಕ್ಕೂ ಬಡ ಜನಗಳಿಗೂ ದಾನ ಮಾಡಿದ್ರೆ ಏನು ಮಾಡ್ತೀಯಪ್ಪ? ಕೆಟ್ಟಿಲ್ಲ ತಾನೆ ಅಪ್ಪ, ಏನು ಮಾತನಾಡ್ತೀವಿ ಅಮ್ಮ? ಹಗಲಿರುವ ಸಮಾಜದ ಸಂಪತ್ತನ್ನು ಬೀದಿಗೆ ತೋರುತ್ತೀನಿ ಅಂತ ಹೇಳೋಲ್ಲ. ಬಡವರ ಗೋಣನ ಮುರಳಿಕೆ ನಿಮಗೂ ಕೂಡ ನಾಚಿಕೆ ಆಗೋದಿಲ್ವೇನಪ್ಪ? ಮಂಜ, ಹೆತ್ತ ಪಿತನಿಗೆ ಇಷ್ಟೊಂದು ಅವಮಾನ ಮಾಡ್ತಿರುವೆ ಅಲ್ಲ, ಯಾಕಮ್ಮ? ಮಗು ಮಂಜ, ನಾನು ಸಂಪಾದಿಸಿದ್ದಾದ್ರೂ ಯಾರಿಗಮ್ಮ? ಯಾರಿಗ? ನಿನಗಾಗಿ ಅಲ್ಲವೇನಮ್ಮ? ಅಪ್ಪ,
ನಿನ್ನ ದುಡಿತ ದೇವರ ಮೆಚ್ಚುವ ಹಾಗಿದ್ರೆ ಖಂಡಿತವಾಗ್ಲೂ ಆ ದುಡಿತವನ್ನ ಮೆಚ್ಚಿಕೊಳ್ತಾ ಇದ್ದೆ. ಆದ್ರೆ ಬಡವರಿಗೆ ಅನ್ಯಾಯ ಮಾಡಿದ್ದನ್ನ ನಾನ್ ಯಾವತ್ತೂ ಮೆಚ್ಚೋದಿಲ್ಲ. ಮೇಲಾಗಿ ಶ್ರೀಮಂತ ಮಹಾದೇವಪ್ಪನವರೇ ಅಂತ ಕರೆಯುವ ಈ ಜನ ಹಿಂದಗಡೆ ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ಕಂಡು ನನ್ನ ಕರುಳೆ ಕತ್ತರಿಸಿದಂತಾಗತ್ತೆ ಅಪ್ಪ. ಶ್ರೀಮಂತರಿಗೆ ಇವರಾಡುವ ಮಾತುಗಳನ್ನ ಕೇಳ್ತಾ ಇದ್ರೆ ಈ ಎಲ್ಲ ಸಿರಿ ಸಂಪತ್ತನ್ನು ಮಾರಿ ಯಾವುದಾದ್ರೂ ತೀರ್ಥಯಾತ್ರೆಗೆ ಹೋಗೋದು ಒಳ್ಳೇದಪ್ಪ. ಅಪ್ಪ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ದುಡಿತ ದೇವರ ಮೆಚ್ಚು ಹಾಗೆ ಇರಬೇಕೆ ಹೊರತು ದೇವರನ್ನ ಮೆಚ್ಚಿಸದ ರೀತಿಯಲ್ಲಿ ಇರಬಾರದು. ಇನ್ನು ಮುಂದಾದ್ರೂ ಬಡವರಿಗೆ ನ್ಯಾಯದಿಂದ ಬದುಕೋದನ್ನ ಕಲ್ತ್ಕೊಳ್ಳಿ. ಒಂದು ವೇಳೆ ನೀವು ಇದೇ ರೀತಿ ಬಳಕಿದ್ಯಾ ಆದ್ರೆ ಮುಂದೆ ಒಂದಲ್ಲ ಒಂದು ನಿಮಗೆ ಕೇಡಾಗುತ್ತೆ, ನೆನಪಿರಲಿ. ಅವ್ರಿಗೆ ಎಷ್ಟು ಸ್ವತ್ತು ಹಣ ಆಸ್ತಿ ಹಂಪದ ಶ್ರೀಮತಿ ಏನಾಗೈತ್ರಿ ಇವ್ ನಾವು ನಿಮ್ಮ ಮನೆಗೆ ಎಲ್ಲಿ ನೋಡಿ ಬರ್ರಿ ಮೆಟ್ಟ ಹರಿಯಕತ್ತವ ಎಲ್ಲ ತಪ್ಪಿಕ್ಕಿದಲ್ಲಿ ನಾವು ನಮ್ಮ ಸಾವುಕಾರ ಒದಿಬೇಕನ್ನವು ನಾವು ಒಂದಲ್ಲ ಎರಡಲ್ಲ ನಮ್ಮ ಊರಾಗ ಎಷ್ಟದ ನೋಡ್ರಿ ಹಳೆ ಮನೆ ಓಸು ಕಿಡಿದ ನಿಮ್ಮ ಏನ ನಮ್ಮೂರು ಒಂದ ಅಲ್ವ ಹುಲ್ಲೂರು ಗುರುಸ್ವಾಮಿ ಇರೋದಾರಲ್ಲ ಅವ್ರ ಮನೆ ಸತಿ ಬಿಟ್ಟಿಲ್ವ ಹಂಗೆ ಕೆಡಿ ಬಂದ ನೀವು ಮತ್ತೆ ಗಳಿಸಿ ಬಿಟ್ಟಲ್ಲ ಆಕೆ ಸೊಕ್ಕ ಬಂದು ಬಿಟ್ಟೈತಿ. ಅದ್ರಾಗ ಓಟ್ ಹಾಕಿ ಹೆಸರಿಗೆ ಮಾಡ್ಯಾನ. ಅದೆಲ್ಲ ಹೆಣ್ಮಕ್ಳು ಬುದ್ಧಿ ಮೊಣಕಾಲ ಮ್ಯಾಗಂತ ಟೂಸ್ಗೋ ಮೊಣಕಾಲ ತಳಗಂತ ಹೆಣ್ಮಕ್ಳಿಗೆ ಸವಲತ್ತು ಇದೆ. ಮತ್ತೆ ಓಟ್ ಹಾಕಿ ಹೆಸರು ಮಾಡಿದ್ರೆ ಆಕೆ ಮೇರಾಗಂತ ಬಿಟ್ಟಾಳ. ಆದ್ರೂ ನೋಡ್ರಿ ಹೆಣ್ಮಕ್ಳು ಬುದ್ಧಿ ಮೊಣಕಾಲ ತಳ ಕರೆ ಹೋಗ್ತೀನಿ. ಸರ್ಕಾರ ಅಂತ ಸರ್ಕಾರ ನಡಗಿಸ್ಯಾರ ನೋಡ್ರಿ ಅವರು. ಏನ್ರಿ ಅವ್ರದ್ದು ಆಧಾರ್ ಕಾರ್ಡ್ ಬಸ್ನ್ಯಾಗ ಫ್ರೀ, ಗೃಹಲಕ್ಷ್ಮಿ 2000, ಮೊದಲು ಅಕ್ಕಿ ಬರ್ತಿದ್ರು ನೋಡಿ ಅರ್ಧ ಕಮ್ಮಾಗಿ ಅದು ರೊಕ್ಕ ಅವ್ರ ಅಕೌಂಟಿಗೆ. ಮತ್ತು ಇವ್ರು ಬಸರು ಆದ್ರೆ 6000 ಬಸರು ಮಾಡಿದವ್ರಿಗೆ 10 ರೂಪಾಯಿ ಕೊಟ್ಟಾರಲ್ಲ ಅವ್ರು. ನಮ್ಮ ಸುದ್ದಿ ತೆಗಿಬೇಡ್ರಿ. ಅದೊಂದು ಆಧಾರ್ ಕಾರ್ಡ್ ಬಸ್ ಫ್ರೀ ಮಾಡಿಬಿಟ್ರೆ ಆಧಾರ್ ಕಾರ್ಡ್ ತಗೊಳ್ಳೋದು ಒಟ್ಟು ಗೃಹಲಕ್ಷ್ಮಿ ರೊಕ್ಕ ತಗೊಳ್ಳೋದು ಎದ್ದು ಬಿಡೋದು ಟೂರಿಗೆ ಗಂಡ ಸಗಣಿನ ತಿನ್ನೋದು. ಇವ್ರು ಇಡ್ಲಿ ತಿಂದೆ, ವಡ ತಿಂದೆ, ದಾಸಿ ತಿಂದೆ. ಆದ್ರೆ ಅವ್ವ ತಿನ್ನೋದು ತಿಂತೀರಿ, ಖಾರ ಒಟ್ಟು ಕಡಿಮೆ ತಿನ್ರಿ. ಯಾಕಂದ್ರೆ ರಮ್ಯ ಹೈಗೊಡಕತ್ತವ ನೋಡ್ರಿ. ಇಲ್ಲಿ ಮೊನ್ನೆ ಒಂದು 10 ಮಂದಿ ಟೂರ್ಗೆ ಹೋಗಿ ಬಂದವ್ರ ಬಸ್ ಇಳಿದವ್ರ ಸೀದಾ ತೆರಿಗೆ ತೊಗೊಂಡು ಹೊರಗಡೆ ನಾವು ಆದ್ರೆ ಅವ್ರು ಹೋದ್ಮೇಲೆ ಎಮ್ಮಿ ಹೊಡ್ಕೊಂಡು ಹೋಗಿ ಬಿಟ್ಟೇನ್ರಿ ಅಣ್ಣರ 3 ದಿವಸ ಹೈಗುಡ್ಯಾವ ನೋಡ್ರಿ. ಎಮ್ಮಿ 3 ದಿನ ಹೈಗುಡ್ಯಾವು. ಆದ್ರೂ ನಮ್ಮ ನೋಡಿ ಅವ್ರಿಗೆ ಖುಷಿ ಬರ್ತಿದ್ದಿತ್ತಪ್ಪ. ಇದು ಹೇಳಿ ಜನ್ಮ ಇದು ಗಂಡಿನ ಜಾತಿ ಅಂತಂದು ಚಿಂತೆ ಮಾಡ್ಬೇಡ್ರಿ ಅವ್ವ. ಮುಂದೆ ಒಂದು ದಿನ ನಮಗೂ ಕಾಲ ಬಂದೇ ಬರುತ್ತ. ನಾವು ಜೋಕುಮಾರ್ ಪಿಂಚಣಿ ತಗೊಂಡ ತೀರ್ತೀವಿ. ಯಾಕೆ ನೀವು ಗೃಹಲಕ್ಷ್ಮಿ ಅವರ, ನಾವು ಜೋಕುಮಾರ್ ಪಿಂಚಣಿ ತಗೊಂತೀವಿ. ಆದ್ರ 31 ದಿನ ತಡದ ಮೇಲೆ 1ನೇ ತಾರೀಕು 2ನೇ ತಾರೀಕು ತಗೊಂತೀರಿ ನೀವು. ನಾವು ಹಂಗಲ್ಲ, ಕ್ಯಾಲೆಂಡರ್ ಚೇಂಜ್ ಮಾಡಿಬಿಡ ಮಕ್ಕಳು. ನಾವು 15 ದಿವಸ ಆಗ್ತಿಲ್ಲ, 16ನೇ ತಾರೀಕಿಗೆ 1ನೇ ತಾರೀಕು ಬಂದಿರ್ಬೇಕು. ಹಂಗ ಕ್ಯಾಲೆಂಡರ್ ಚೇಂಜ್ ಮಾಡಿ ಹೋಗೋದು ಬಿಡ್ತೀವಿ ನಾವು. ಯಾಕ್ರಿ ಪುರುಷರ ಯಾರು ಹೆದರಬೇಡ್ರಿ. ಮುಂದೆ ಒಂದು ದಿನ ನಾವು ಜೋಕುಮಾರ್ ಪಿಂಚಣಿ ತಗೊಳ್ಳೋದ ಅವನದು ಬರಕ್ಕಂತಂದ್ರೆ ಬಾರಿ ಬಿಟ್ಟು ಹೊರಗೆ ಬರೋದು ಬೇಡಲ್ಲ ನಾವು. ಯಾಕೆ ಹೇಳ, ಹಾಲು ಕುಡಿಯೋದ್ರಿಂದ ಮನುಷ್ಯ ಕೆಡ್ತಾನ, ಸೀರೆ ಕುಡಿಯೋದ್ರಿಂದ ಮನುಷ್ಯ ಕೆಡೋದಿಲ್ಲ. ಯಾಕೆ ಹೇಳ, ಹಾಲು ಕುಡಿದ್ರ ಕಪ ಆಗತ್ತ, ಅದ ಸೀರೆ ಕುಡೀರಿ ಕಪ ಕರಗುತ್ತದ. ಅವನ್ನ ಹೋಗ್ಲಿ ಬಿಡ್ರಿ. ಅವನು ನಮಗೆ ಯಾಕೆ ಬೇಕು ಇವನು? ನೀವು ನಮ್ಮ ಸಾವುಕಾರೊಂದೊಂದು ಏನ ಚಿತ್ ಹಿಡಿಸ್ಯಾಡ್ರಿ ಹೆಣ್ಮಗಳಕ್ಕೆ. ಅಪ್ಪ ನನಗೆ ಆಸ್ತಿ ಸಂಪತ್ತಿಂದ ನನ್ನ ಸೌಭಾಗ್ಯ ಮಾಡಿರ್ಲಿಂದ ನಾನು ಅನಾಥ ಆಸ್ಪತ್ರೆಗೆ ಮಾಡಬಲ್ವೆ. ಅಪ್ಪಗ ನಿಗಿರಿ ಮಾತಾಡ್ತಾಳ. ಅವ ದೊಡ್ಡವ ಊರಾಗ ನಾಯಿ ಅಂತ ನಾಯಿ ಕಿತ್ತ ಮಕ್ಕೊಂತವು. ಅಪ್ಪಗ ನಿಗಿರಿ ಮಾತಾಡ್ತಾಳೆ. ಯಾರ ಆಧಾರ್ ಕಾರ್ಡ್ನಾಗ ನಿಗ್ರಾಡ್ತಿರ್ಬೇಕಿ ಅಂತ ಇಲ್ಲ, ಯಾವ್ದೋ ಒಂದು ಆಧಾರ್ ಕಾರ್ಡಿಗೆ ಸಪೋರ್ಟ್ ಐತಿ ಅಂತ ದೃಷ್ಟಿ ತೆಗೆದಾಡಕತ್ತಾಳ. ಹೊರಟು ಹೋಗು, ತಿಂದು ಹೊಳೆ ಬರಲಿ. ಬೇಡ ಮನೆಗೆ ಮನೆಗ ಮಕ್ಕಳ್ರ ಮತ್ತಿದ್ದಾನೆ ಯಾವ ಬರಿತಾನಿದ್ದಾನೆ.
ಇದನ್ನ ಯಾವ ಬರಿತಾನೋ ಮೊನ್ನೆ ಹಳ್ಳ ಬೆಳೆದಿವಿ ಅವ ಮುಂಡಡ ಬಸಣ್ಣ ವಾಣಿಗಿರಿ ಬಾಬಾಜಿ ಲೆಕ್ಕ ಸಹಿತ ಕೊಟ್ಟಿಲ್ಲ ಹಳ್ಳ ಬೆಳೆದಿ ಓಟು ಲೆಕ್ಕ ಪತ್ರ ಬರೆಯವ್ರ ಕೂತಿನ ಮನೆ ಮಕ್ಕಂಡ್ರ ಎಲ್ಲಿಟ್ಟಿಲ್ಲ ಹೇ ಬುದ್ಧಿ ನಮ್ಮ ಹಿಂಗಂತ ನಿಮಗೆ ಯಾವಾಗಾರ ಬೈದಿನಿ ನಾನು ಬೈಯಂಗ ಹೊಟ್ಟೆಗೆ ಅಂತಿದ್ದಿಲ್ಲ ಪೇಂಡ್ರಿಕ ಮಗ ನೋಡ್ತಿಲ್ಲ ಹಿಂಗಂತ ಯಾವಾಗಾರ ಬೈದಿನಿ ನಾನು ಹೌದು ಅವರು ನಿಮ್ಗೆ ನಿಗಿರಿ ಮಾತಾಡ್ತಾರ ನೋಡ್ರಿ ನನಗೆ ಎಷ್ಟು ಸಿಟ್ಟು ಹೊರಕಿಲ್ಲ ಅಲ್ಲ ಒಮ್ಮೆರ ನಾನು ನಿಮಗೆ ಬೈದಿನಿ ನಾನು ಎಷ್ಟು ನಿಗಿರಿ ಮಾತಾಡ್ತಾರಲ್ಲ ಅಮ್ಮಾರ ಹೌದು ಹಿಂಗ್ಯಾಕೆ ಮಾತಾಡಕತ್ತಾರ ಮಗಳವರು ಬೇಗನೆ ಬಂದು ಲೆಕ್ಕ ಪತ್ರ ಚೆಕ್ ಮಾಡು ಆ ಹಳ್ಳದ ಲೆಕ್ಕ ಹೋಗಿ ಬಳದದ್ ಲೆಕ್ಕ ಬರಕ್ ಹೋದ್ರ ಅವ್ ಬಸಣ್ಣ ಬಾಬಾಜನ ಕೇಳಂತಾನ ಬಾಬಾಜನ ಬಸಣ್ಣನ ಕೇಳ್ರಿ ಅಂತಾನ ಮತ್ತ ಅವ್ರು ಬಿಡ್ತಾರ ಏ ಶಿವ ಹೊಡೆದ ಕೇಳೋರಿ ಅಂತಾರ ಅವ್ ಶಿವ ಹೊಡ ಮನೆಗೆ ಹೋದ್ರೆ ನನಗೇನು ಗೊತ್ತಿಲ್ಲ ನನಗೆ ಎಣ್ಣೆ ಹಾಲ ಹಿಡಿಕೆ ಬಂದು ಕೊಟ್ಟಿಲ್ಲ ಅವಾಗ ಅಂತ ಅವಾಗ ಕಳಿಸ್ತಾನ ನಿಮ್ಗೆ ಯಾತ್ರಿ ಹೋಗ್ರಿ ಯಾರು ನಿನಗಾಗದ ಮುಟ್ಟಾಳರು ನನ್ನ ಮಗಳ ತಲೆ ಕೆಡಿಸಿದ್ದಾರೆ ಎಂದರೆ ನನಗೊಂದಿಷ್ಟು ಹತ್ತು ಮೇರಿನಂತೆ ಮಾತನಾಡಬೇಕಾದ್ರೆ ಇದ್ರೆ ಏನಿದು ಪರಮಾಚ್ಯ ಉಂಡುಟ್ಟು ಸುಖವಾಗಿ ಶ್ರೀಮಂತ ದರ್ಪದಲ್ಲಿ ಮೆರೆಯಬೇಕಾದ ನನ್ನ ಬಾಳಿ ನನಗೆ ಬಂದಂತ ಬಾಯಿಗೆ ಬುದ್ಧಿ ಹೇಳಕ್ಕೆ ಸಾಹಸ ಮಾಡಬೇಕಾದ್ರೆ ಇದರಲ್ಲಿ ಯಾರದೇ ಪಾಲಿರಲೇಬೇಕು ಆಗಲಿ ವೈರಾದಂತೆ ಸಾಗಿ ಅವಳ ಸಮೂಪದಿಂದ ದಾರಿಗೆ ತರುವುದೇ ಒಳ್ಳೆಯದು ಮಗಳೆಂಬ ಮಮತೆಗೊಳಗಾಗಿ ಮತ್ತೆ ಏನಂತೆ ಎಲ್ಲ ಆಸ್ತಿಗಳು ಹೆಸರಲ್ಲಿ ಬರೆದಿದ್ದು ನನ್ನದೇ ತಪ್ಪಾಗಿದೆ ಏನೇ ಆಗಿರಲಿ ಇದರ ಹೆಣ್ಣಲ್ಲಿ ಹರಿಯವರಿಗೆ ಅವಳ ಮನಸ್ಸಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು ಕಣ್ಣು ಕಾಣುತ್ತಿವೆ ಎಂದೇ ಕನ್ನಡಕ ಹಾಕಿಕೊಂಡಿಲ್ಲ ಬಹುಶಃ ತಮ್ಮ ಕಣ್ಣು ಕಾಣುವುದಿಲ್ಲವೆಂದು ಕಾಣಿಸುತ್ತೆ ಅದಕ್ಕೆ ಕನ್ನಡಕ ಹಾಕಿದ್ದೀರಿ ನಾನು ಯಾರು ಗೊತ್ತೇ ಗೊತ್ತು ಕಪಟತನದಿಂದ ಕಂಡವರ ಮನೆ ಮುರಿಯುವ ಮುಟ್ಟಾಳ ಶ್ರೀಮಂತ ಮಹಾದೇವ ಮನೆ ಎಂಜಲು ತಿಂದು ಬಿದ್ದುಕೊಂಡಿರುವ ಬೇಡ್ ಮ್ಯಾನೇಜರ್ ವಿಸಿಕಂಠ ಅಲ್ಲವೇ ನಿನ್ನಂತ 10 ನಾಯಿಗಳಿಗೆ ತುತ್ತು ಅನ್ನ ಹಾಕುವ ಶಕ್ತಿ ಪಡೆದಿರವೆ ಆ ಶಕ್ತಿ ಪಡೆದಿದ್ದರೆ ಕೈಗೊಂದು ಕಬ್ಬಿಣದ ಕಡೆದ ಕಾಡಿಕೆ ಕತ್ತರಿಸುವ ಕತ್ತಿಗಳ ಸಂಗಡ ಮಾತಾಡುತ್ತಾರೆ ನಮ್ಮ ಮರ್ಯಾದೆ ಹೆಚ್ಚು ಮಾತನಾಡಿದರೆ ಈ ಕತ್ತೆಗಳು ಒದೆಯುತ್ತವೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ ಆಗಲೇ ಸಮಯ ಬಂದಾಗ ನೋಡಿಕೊಳ್ಳುತ್ತದೆ ನೀನೇ ನೋಡಿಕೊಳ್ಳುವುದು ಇನ್ನು ನೀನು ಓಡಿಕೊಳ್ಳಬೇಕಾದದ್ದು ನಿನ್ನ ಖಾಲಿ ಸೇವೆ ಮಾತ್ರ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ನಿಮ್ಮ
ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಸರ್, ನಾನೊಬ್ಬ ಬಡ ವಿದ್ಯಾರ್ಥಿ. ನನಗಾರು ದಿಕ್ಕು ದೀನಬಂಧುಗಳಾದಂಥ ತಮ್ಮಂತವರ ಆಶ್ರಯದಿಂದಲೇ ಇದುವರೆಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದಿದ್ದೆ. ಕಾರಣ ಇಷ್ಟೇ, ತಮ್ಮಿಂದ ಏನಾದರೂ ಸ್ವಲ್ಪ ಸಹಾಯ ನೀಡಿ. ಅಯ್ಯೋ, ಸಹಾಯ ಎನ್ನುವ ಶಬ್ದ ಸತ್ತಿದೆಯಲ್ಲಪ್ಪ, ಗೊತ್ತಿಲ್ಲವೇನು ನಿನಗೆ? ಎಂತ ಹುಚ್ಚನಪ್ಪ ನೀನು. ಭಿಕ್ಷೆ ಬೇಡಿ ವಿದ್ಯಾಭ್ಯಾಸ ಮಾಡಿ ಅದ್ಯಾವ ಹುದ್ದೆ ಗಳಿಸಬೇಕೆಂದು ಮಾಡಿರುವಪ್ಪ. BA MA ಕಲಿತ ಅದೆಷ್ಟೋ ಜನರು ನಿರುದ್ಯೋಗಿಗಳಾಗಿ ನಿರಾಶ್ರಿತರಂತೆ ಅರಿಯುತ್ತಿರುವಾಗ ಭಿಕ್ಷೆ ಬೇಡಿ ನೀನು ಅದ್ಯಾವ ಪದವಿ ಗಳಿಸಬೇಕೆಂದು ಮಾಡಿರುವೆ? ಒಟ್ಟಿನಲ್ಲಿ ಬಡವರ ಮಕ್ಕಳು ವಿದ್ಯಾವಂತರಾದರೆ ಅದೇ ನನಗೆ ಆನಂದ. ತೆಗೆದುಕೋ ಈ 100 ರೂಪಾಯಿ. ಏಕೆ ಆಶ್ಚರ್ಯವಾಯಿತೆ? ಅಯ್ಯೋ ಹುಚ್ಚ, ಮೈ ಮುರಿದು ಬೆವರು ಸುರಿಸಿ ಗಳಿಸಿದ ಹಣವಾಗಿದ್ದರೆ 3 ಕಾಸು ಸಹ ಕೊಡುವ ಯೋಗ್ಯತೆ ನನಗಿರುತ್ತಿರಲಿಲ್ಲಪ್ಪ. ಅಂದರೆ ಈ ಹಣ ಹಾ, ಹೇಗೋ ಬಂದಿದೆ, ಹೇಗೋ ಹೋಗುತ್ತಿದೆ. ಒಟ್ಟಾರೆ ನಿನಗೆ ಸಹಾಯವಾದರೆ ಸಾಕು. ಹೆಚ್ಚಿನ ವಿಚಾರ ನಿನಗೇಕೆ ಬೇಕಪ್ಪ? ಹಾಗಲಿ ಸರ್, ತಮ್ಮ ಅಡ್ರೆಸ್ ಅನ್ನಾದರೂ ತಿಳ್ಕೋಬಹುದೇ? ಮಿಸ್ಟರ್ ಸೀಸರ್, ಪಾಕೆಟ್ ಓನರ್, ಕೇರ್ ಆಫ್ ಬಸ್ ಸ್ಟ್ಯಾಂಡ್ ಅಂಡ್ ಸ್ಟೇಷನ್. ಆಯ್ತು, ನಾನೇನು ಬರ್ತೀನಿ ಸರ್. ತಮ್ಮಿಂದ ದೊಡ್ಡ ಉಪಕಾರವಾಯಿತು. ಈ ಉಪಕಾರಕ್ಕೆ ಪ್ರತ್ಯುಪಕಾರ ನೀಡುವ ಸದಾವಕಾಶ ನನಗೊದಗಲಿ ಎಂದು ಆಶೀರ್ವದಿಸಿ. ಇದೇನು ಮಾಡುತ್ತಿರುವೆ? ದೇವರು ಕಣ್ಣು ತೆರೆದು ನಿನ್ನ ಕಷ್ಟ ದೂರು ಮಾಡಿದಾಗ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಸಮೃದ್ಧಿ ನಿನ್ನಲ್ಲಿದ್ದರೆ ಸಾಕು. ನಾಳೆ ನೀನು ಸ್ಥಿತಿವಂತನಾದಾಗ ಇಂದಿನ ಸ್ಥಿತಿಯನ್ನು ಹೆಜ್ಜೆ ಹೆಜ್ಜೆಗೂ ಮೆಲುಕು ಹಾಕುತ್ತಾ ಮುನ್ನೋಡಿ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸುಖ ದುಃಖಗಳೆರಡು ಒಂದೇ ನಾಣ್ಯದ 2 ಮುಖಗಳೆಂದು ನೀತಿವಂತ ಜೀವನ ಸಾಗಿಸು. ಆಗಲಿ. ಸುಖವು ನಾನೀಗ ನಿನ್ನಲ್ಲಿ ಪಾದಾರ್ಪಣೆ ಮಾಡಿರುವನೆಂದರೆ ದುಃಖವು ನಿನ್ನಲ್ಲಿಯೇ ಗಟ್ಟಿಯಾಗಿ ನಿಂತಿದ್ದೇನೆ ಎನ್ನುತ್ತದೆ. ಎಚ್ಚರದಿಂದ ಉತ್ತಮ ಜೀವನ ನಡೆಸು. ತಮ್ಮ ಪ್ರತಿ ಮಾತನ್ನು ಮೀರದೆ ಎಚ್ಚರದಿಂದ ಬಾಳುತ್ತೇನೆ. ನಾನಿನ್ನು ಬರ್ತೀನಿ ಸರ್. ಅಯ್ಯೋ ಪಾಪ, ವಿನಯಶೀಲ. ಇಂಥವರು ಬದುಕುವುದು ಬಲು ಕಷ್ಟ. ಏಕೆಂದರೆ ಇದು ಕಲಿಯುಗ, ಕಳ್ಳರ ಯುಗ. ಕಳ್ಳರಿಗಷ್ಟೇ ಕರುಣೆ ತೋರುವನು ಕರುಣಾಳ ಕಲ್ಮೆಸು. ಓಹೋ, ಮರೆತೇ ಬಿಟ್ಟಿದ್ದೆ. 3-4 ದಿನಗಳಿಂದಲೂ ಮನೆಗೆ ಹೋಗಿಲ್ಲ. ನನ್ನ ತಂದೆ ತಂಗಿಯರ ಸ್ಥಿತಿ ಏನಾಗಿದೆಯೋ ಏನು. ಮನೆಗೆ ಹೋಗಬೇಕು, ನನ್ನ ತಂಗಿಯ ಮದುವೆ ಮಾಡಬೇಕು. ಬೇಕಾದವರು ಬೇಕಾದಷ್ಟು ವರದಕ್ಷಿಣೆ ಕೇಳಿದರೂ ಕೊಟ್ಟು ನನ್ನ ತಂಗಿಯ ಮದುವೆಯನ್ನು ಮಾಡಲೇಬೇಕು.